ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಚಿಕನ್ನಲ್ಲಿ KFC ತಿಂದಿರ್ತೀರ, ಆದರೆ ಆಲೂಗೆಡ್ಡೆಯಲ್ಲಿ KFC ತಿಂದಿರಲ್ಲ. ಇವತ್ತಿನ ಸ್ಪೆಷಲ್ ಆಲೂ KFC ನನ್ನ ಮಗಳು ಮಾಡಿರೋದು. ಇದು ಇವತ್ತು ಸಂಡೇ ಇರೋದ್ರಿಂದ ಸ್ನ್ಯಾಕ್ಸ್ಗಾಗಿ ಮಾಡಿದ್ದಾಳೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 1 ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನು ಖಾರ, ನಿಮ್ಮ ಖಾರಕ್ಕೆ ತಕ್ಕಾಗಿ ನೀವು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1-2 ಚಿಟಿಕೆ ಸೋಡಾ. ಇಷ್ಟನ್ನ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಮತ್ತು ಆಲೂಗೆಡ್ಡೆನ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ಲ, ಆ ಥರ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕು. ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ಸಾರಿ. ಆದ್ದರಿಂದ ಆಲೂಗೆಡ್ಡೆ ಕಟ್ ಮಾಡಿರೋದು ತೋರಿಸಿಲ್ಲ ಇದರಲ್ಲಿ. ಈ ಥರ ಕಲಸಿಟ್ಕೋಬೇಕು ಬಜ್ಜಿ ಅದಕ್ಕೆ. ಅದು ಈಗ ಇನ್ನೊಂದು ಪ್ಲೇಟಲ್ಲಿ ಅರ್ಧ ಕಪ್ಪು ಮೈದಾ ತಗೊಂಡಿದ್ದಾಳೆ. ಮೈದಾ ಮತ್ತು ಉಪ್ಪು, ಖಾರ 3 ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ನೋಡಿ, ಈಗ ಕಲಸಿಟ್ಟಿರೋ ಅಂತಹ ಹಸಿಟ್ಟಿಗೆ ಈ ಥರ ಡಿಪ್ ಮಾಡ್ಕೋಬೇಕು ಆಲೂಗೆಡ್ಡೆನ. ನಂತರ ಹಿಟ್ಟಿರುತ್ತಲ್ಲ ಇಲ್ಲಿ ಕಲಸಿರೋದು, ಉಪ್ಪು ಖಾರ ಹಾಕಿ ಅದೇ ಮೈದಾ ಹಿಟ್ಟಿಗೆ ಈ ಥರ ಅದ್ಕೋಬೇಕು. ಅದನ್ನು ಈ ಥರ ಹಸಿಟ್ಟಲ್ಲಿ ರೋಲ್ ಮಾಡಿ ಈ ಥರ ಬಿಸಿ ಎಣ್ಣೆಗೆ ಹಾಕಬೇಕು. ಮೆಣಸಿನ್ಕಾಯಿ ಬಜ್ಜಿ ಯಾವ ಥರ ಹಾಕ್ತೀವಿ ಆ ಥರ ಹಾಕಬೇಕು. ಹಿಟ್ಟಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೇಮ್ KFC ಚಿಕನ್ ಥರನೇ ಇದೆ ಫ್ಲೇವರು, ಮತ್ತು ತಿನ್ನೋದಕ್ಕೆ ಗರಿ ಗರಿಯಾಗಿದೆ. ಇದು ಟೊಮೊಟೊ ಸಾಸೊಂದಿಗೆ ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಕ್ಕಳಿಗೆ ಸಂಜೆಯಲ್ಲಿ ಈ ಥರ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರೋಂತಹ ಸ್ನ್ಯಾಕ್ಸ್ ರೆಸಿಪಿ ಇದು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.